ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಎಲ್ಲವೂ ಮಂಗಳವಾಗಿ ನಡೀತು. ಇಂಥ ಸಮಯದಲ್ಲಿ ನನಗೊಂದೆರಡು ದಿನ ವಿಶ್ರಾಂತಿ ಬೇಕು. ಈ ಸಂಸಾರ ಬಂಧನದಿಂದ ಮುಕ್ತಿ ಬೇಕು ಶೇಖರಿ. ಆ ಬಂಗಾರಿನ ಮನೆ ತುಂಬಿಸ್ಕೊಂಡಿದ್ದೀರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಿ? ಯಾವುದ್ರಲ್ಲಾದ್ರೂ ಸರಿಸಮ ಇದ್ದಾನೆ ನಿಮ್ಗೆ ಅವನು? ಮೊದಲೇ ಚಪ್ಪಲಿ ಕಾಯೋನು. ಚಪ್ಪಲಿ ಕಾಯಿ ನಮ್ಮ ಮನೆ ಒಳಗೆ ಸೇರಿಸಿದ್ದೀರಾ? ಇನ್ನೇನು ಅನಾಹುತ ಕಾದಿದೆಯೋ ಏನೋ. ಶಾಸ್ತ್ರಿಗಳೇ, ನೀವೇ ನಮಗೆ ದಾರಿ ತೋರಿಸ್ಬೇಕು. ತೋರಿಸಿದ ದಾರಿ ನಡೀದೇ ಇದ್ದವ್ರಿಗೆ ದಾರಿ ತೋರಿಸುವಷ್ಟು ದೊಡ್ಡವನು ನಾನಲ್ಲ, ದಡ್ಡಾನು ನಾನಲ್ಲ. ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ. ಹಾಗನ್ಬೇಡಿ ಶಾಸ್ತ್ರಿಗಳೇ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಏನಂದ್ರಿ? ದೊಡ್ಡ ಮನಸ್ಸು? ನಾನು ದೊಡ್ಡ ಮನಸ್ಸು ಮಾಡಬೇಕು. ಹೇಗೆ ಮಾಡಲಿ ರಾಜಲಕ್ಷ್ಮಿ ಅವರೇ? ನೀವಾಗೆ ಬಂದ್ರಿ, ನಿಮ್ಮ ಮೊಮ್ಮಗಳನ್ನ ನಿಮ್ಮನೆ ತುಂಬಿಸ್ಕೊಳ್ಳಿ ಅಂತ ಹೇಳಿದ್ರಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು, ನಿಮಗೆ ಗೌರವ ಕೊಟ್ಟು, ನಾನಾಗೆ ಹೆಣ್ಣು ಕೇಳೋದಕ್ಕೆ ಬಂದೆ, ಅವಮಾನ ಮಾಡಿದ್ರಿ. ಆಮೇಲೆ ಆಗೋ ಮದುವೆನ ಮುರಿದು ಜಾಜಿ ಬಂಗಾರಿ ಜೊತೆ ಓಡ್ಹೋದ್ಲು. ಈಗ ಮದುವೆ ಮಾಡ್ಕೊಂಡು ಬಂದಿಯಾಳೆ. ಎಂಥ ಅವಮಾನ! ರಾಜಲಕ್ಷ್ಮಿಯವರೇ, ಮಾನ ಮರ್ಯಾದೆ ಅನ್ನೋದು ನಮಗೆ ಪ್ರಾಣ ಇದ್ದ ಹಾಗೆ. ನನ್ನ ಮಗನ್ನ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ತಿ ಸಾಲಿನಲ್ಲಿ ಹೆಣ್ಣು ಹೆತ್ತವರು ನಿಂತಿರ್ತಾರೆ. ಅದಕ್ಕೇನು ಕೊರತೆ ಇಲ್ಲ ನನಗೆ. ಆದ್ರೆ ನಾನು ವಿರೂಪಾಕ್ಷ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು, ಗೌರವ ಕೊಟ್ಟು, ನಿಮ್ಮ ಜೊತೆ ಸಂಬಂಧ ಬೆಳೆಸೋದಕ್ಕೆ ಹೊರಟಿನಲ್ಲ, ಇದನ್ನು ತೆಗೆದು ಹೊಡ್ಕೋಬೇಕು ನಾನು. ಶಾಸ್ತ್ರಿಗಳೇ, ಅಷ್ಟೊಂದು ಕಟುವಾಗಿ ಮಾತಾಡಬೇಡಿ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಪ್ರಯತ್ನಗಳೆಲ್ಲ ಹಾಳಾಗಿ ಹೋಗ್ತಿದೆ. ಶಾಸ್ತ್ರಿಗಳೇ, ನಮ್ಮ ಮನೇಲಿ ನನ್ನ ಮಾತನ್ನ ಯಾರೂ ಕೇಳ್ತಾ ಇಲ್ಲ. ನೀವು ನನ್ನ ಕೈ ಬಿಡಬೇಡಿ. ನಮ್ಮಿಂದ ನಿಮಗೆ ತುಂಬಾ ಅವಮಾನ ಆಗಿದೆ. ದಯವಿಟ್ಟು ನಮ್ಮ ತಪ್ಪನ್ನೆಲ್ಲ ನಿಮ್ಮ ಹೊಟ್ಟೆಯೊಳಗೆ ಹಾಕೊಳ್ಳಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನೀವು ಹಿರಿಯರಮ್ಮ, ನನ್ನ ಹತ್ರ ಕ್ಷಮಾಪಣೆ ಕೇಳಬಾರ್ದು. ಬಿಡಿ, ಏನೋ ವಿಷಯಗಳಿಗೆ ನಡಿಬಾರದು ನಡೆದಿತ್ತು. ಈಗೇನು ಜಾಜಿಗೂ ಬಂಗಾರಿಗೂ ಮದುವೆ ಆಗೋಯ್ತಿಯಲ್ಲ, ಅವರಾರು ನೆಮ್ಮದಿಯಾಗಿರ್ಲಿ. ನನ್ನ ಮಗನಿಗೆ ಹೆಣ್ಗಳು ಕೊಡ್ತೇ ಏನಿಲ್ಲ. ಏನೋ ನಿಶ್ಚಯವಾದ ಮದುವೆ ಮುರಿದೋಯ್ತಲ್ಲ ಅನ್ನೋ ಅವಮಾನದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ತಪ್ಪು ತಿಳಿಬೇಡಿ ರಾಜಲಕ್ಷ್ಮಿಯವರೇ. ಎಲ್ಲ ಒಳ್ಳೇದಾಗುತ್ತೆ, ಸರಿ ಹೋಗುತ್ತೆ. ಏನೂ ಯೋಚನೆ ಮಾಡಬೇಡಿ. ತಗೊಳ್ಳಿ. ಯಾಕೆ ಶಾಸ್ತ್ರಿಗಳೇ, ಏನಾಯ್ತು? ಬೇಡ ಬಿಡಿ, ಇನ್ನೊಂದ್ಸಾರಿ ಹೇಳ್ತೀನಿ. ಮೊದಲೇ ಗಾಬರಿ ಆಗಿದ್ದೀರಾ, ಇದನ್ನು ಕೇಳಿದ್ರೆ ಇನ್ನೂ ಗಾಬರಿ ಆಗ್ತೀರಾ. ಬೇಡ. ಏನಾಯ್ತು ಶಾಸ್ತ್ರಿಗಳೇ? ದಯವಿಟ್ಟು ಯಾವ ವಿಷಯನೂ ನನ್ನಿಂದ ಮುಚ್ಚಿಡಬೇಡಿ. ಮೊದಲೇ ನಮ್ಮ ಮನೆಯಲ್ಲಿ ನಡೀತಿರೋ ಅನಾಚಾರಗಳಿಂದ ಬೇಸತ್ತು ಹೋಗಿದ್ದೀನಿ. ಇಲ್ಲ ತಾಯಿ, ನಿಮ್ಗೆ ಯಾವತ್ತಾದ್ರೂ ಕೇಳಿ ಬಯಸಿದ್ದೇನಾ ನಾನು ಹೇಳಿ? ನಿಮ್ಮ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ನೋವು ಇತ್ತೀಚೆಗೆ ಅದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ಪರವಾಗಿಲ್ಲ, ಹೇಳಿ ಶಾಸ್ತ್ರಿಗಳೇ. ನಿಮ್ಮ ಕೈಯಲ್ಲಿ ಪ್ರಸಾದ ಇಡಬೇಕಾದ್ರೆ ನಿಮ್ಮ ಅಂಗೈಯಲ್ಲಿ ಏನೋ ಒಂದು ಕಪ್ಪು ಅಂಧಕಾರ ಗೋಚರಿಸ್ತು. ಏನೋ ಒಂದು ಪ್ರಮಾದ ನಡೆಯೋ ಹಾಗೆ ಕಾಣ್ತಾ ಇದೆಯಲ್ಲ. ನಾನು ಅದನ್ನೇ ನಿಮ್ಮಲ್ಲಿ ಅರ್ಕೆ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಶಾಸ್ತ್ರಿಗಳೇ. ಜಾಜಿ ಬಂಗಾರಿ ಜೊತೆ ನಮ್ಮನೆ ಯಾವ ಕಾಲಿಟ್ಲೋ
ಆಗ್ಲಿಂದ ಅಪಶಕನಗಳೇ ಕಾಡ್ತಾ ಇವೆ. ಆ ಬಂಗಾರಿಯನ್ನ ನಮ್ಮ ಮನೆಗೆ ತುಂಬಿಸ್ಕೊಟ್ಟಿದ್ದೆ ತಪ್ಪಾಯ್ತು ಅನ್ಸುತ್ತೆ. ಏನೇನೋ ಯೋಚನೆಗಳು ನನ್ನನ್ನು ಕಿತ್ತಿ ತಿಂತ ಇದಿವೆ ಶಾಸ್ತ್ರಿಗಳೇ. ಇದಕ್ಕೆಲ್ಲ ನೀವೇ ಒಂದು ಪರಿಹಾರ ಸೂಚಿಸಬೇಕು ಶಾಸ್ತ್ರಿಗಳೇ. ಇದಕ್ಕೆ ನಾನೇನ್ ತಾಯಿ ಮಾಡೋದಕ್ಕಾಗುತ್ತೆ? ದೈವಿ ನಿಯಮ ಮುರಿದವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ದಯವಿಟ್ಟು ಹಾಗನ್ಬೇಡಿ ಶಾಸ್ತ್ರಿಗಳೇ. ನಮ್ ಜಾಜಿನ ನಿಮ್ಮನೆಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ನನ್ನಿಂದ ಏನೂ ನಡೀಲಿಲ್ಲ. ನಮ್ ಜಾಜಿಗೆ ಇದೇ ಊರ್ನಲ್ಲಿರೋ ಹುಡುಗನ ಮದುವೆ ಮಾಡಿ ಅಂತ ಹೇಳಿದ್ರಿ. ಬಂಗಾರಿನೂ ಇದೇ ಊರ್ನವನಾಗಿದ್ರಿಂದ ನನ್ನ ಮಾಂಗಲ್ಯ ಉಳಿತು. ಯಾಕೆ ಶಾಸ್ತ್ರಗಳನ್ನ ನಗ್ತಾ ಇದ್ದೀರಾ? ನಾನು ಮಾತಾಡಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ರಾಜಲಕ್ಷ್ಮಿ, ನಾನು ಹೇಳಿದ್ದನ್ನ ಪೂರ್ತಿಯಾಗಿ ನಿಮ್ ತಲೆಗೆ ತಗೊಂಡಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಶಾಸ್ತ್ರಗಳೇ, ಏನಾಯ್ತು? ರಾಜಲಕ್ಷ್ಮಿ ಅವರೇ, ನಾನು ಹೇಳಿದ್ರಲ್ಲಿ ಅರ್ಧ ವಿಷಯ ನೀವು ಮರ್ತ್ಬಿಡ್ತೀರಿ, ಇನ್ನು ಅರ್ಧ ಮಾತ್ರ ಜ್ಞಾಪಕ ಇಟ್ಕೊಂಡಿದ್ದೀರಿ ಅನ್ಸುತ್ತೆ. ಇದೇ ಊರಿನ ಹುಡುಗ ಅಂತ ಹೇಳಿದ್ದೇನು ನಿಜ, ಆದ್ರೆ ಸಂಸ್ಕಾರವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಒಳ್ಳೆ ಮಂತ್ರದಾನ ಆಗಿರ್ಬೇಕು, ಅಂಥವನಿಗೆ ನಿಮ್ಮ ಮೊಮ್ಮಗಳನ್ನ ಕೊಡಿ ಅಂತ ಹೇಳಿದೆ. ನೆನಪಾಯ್ತೆ? ಯಾವುದೇ ಕಾರಣಕ್ಕೂ ಜಾತಿ ಸಂಬಂಧನ ಚಕ್ರಾಪುರಿ ಬಿಟ್ಟು ಬೇರೆ ಎಲ್ಲೂ ಬೆಳೆಸಬಾರ್ದು. ಕೊನೆಯವರೆಗೂ ಅವಳು ಚಕ್ರಾಪುರಿಯ ಮಗಳಾಗಿಯೇ ಉಳ್ಕೋಬೇಕು. ಅವಳನ್ನ ಅಂತಿಂತ ಮನೆ ಕೊಡೋ ಹಾಗಿಲ್ಲ. ಸಂಪ್ರದಾಯ ಸಂಸ್ಕಾರ ಇರುವಂಥ ಮನೆಗೆ ಕೊಡಬೇಕು. ಆದ್ರೆ ನೀವು ಮದುವೆ ಮಾಡಿಕೊಟ್ಟಿದ್ದೆ ಅಂತ ಹುಡುಗಿ, ಅವನೇನು ವಿದ್ಯಾವಂತಾನ, ಸಂಸ್ಕಾರವಂತಾನ, ಒಳ್ಳೆ ಮನಸ್ಸಂತವನ, ಒಳ್ಳೆ ಕುಲದವನ. ತಪ್ಪು ಮಾಡಿದಿರಿ ರಾಜಲಕ್ಷ್ಮಿ ಅವರೇ. ಪರಿಣಾಮ ತಪ್ಪಿದ್ದಲ್ಲ. ಈಗೇನ್ ಮಾಡೋದು ಶಾಸ್ತ್ರಿಗಳೇ? ನಾನು ಹೇಳ್ದಾಗ ಮಾಡಿ. ಮದುವೆ ಆಗಿ ಹೋಗಿದೆ, ಈಗೇನು ಮಾಡೋದಕ್ಕಾಗಲ್ಲ. ಒಂದು ಸಾರಿ ಹೆಣ್ಣಿನ ಕತ್ತಿಗೆ ತಾಳಿ ಬಿತ್ತು ಅಂತ ಅಂದ್ರೆ ಮುಗಿದೋಯ್ತು ಅಷ್ಟೇ. ಆದ್ರೆ ಒಂದು ಶಾಂತಿ ಮಾಡಬಹುದಲ್ಲ. ಶಾಂತಿ ಮಾಡಿಸ್ಬೇಕು ಅಂತ ಅಂದ್ರೆ ಬಂಗಾರಿ ಮನೆಯಲ್ಲಿರೋ ಹಾಗಿಲ್ಲ, ಸ್ವಗ್ರಹ ನಿಷಿದ್ಧ. ಬಂಗಾರಿನ ಜಾಜಿ ಜೊತೆ ಮನೆಯಿಂದ ಹೊರಗಡೆ ಹಾಕಿ 1 ತಿಂಗಳವರೆಗೆ ಅವರು ಹೊರಗಡೆ ಇರಬೇಕು. ಆ ಸಮಯದಲ್ಲಿ ಶಾಂತಿ ಮಾಡಿಸಿ. ಒಂದು ವೇಳೆ ಅವರು ಮನೆಯಲ್ಲೇ ಇದ್ರೆ ಅಪಾಯ ತಪ್ಪಿದ್ದಲ್ಲ. ಅಮ್ಮ ಅಮ್ಮ ಇಳಿಯಮ್ಮ. ಏನು ಹುಡುಗಾಟ ಏನಮ್ಮ ಇದು? ಇಳಿಯಮ್ಮ. ನಾನು ಇಳಿಯಲ್ಲ ಕಣೋ. ಈ ಮನೇಲಿ ನನಗೆ ನಯಾ ಪೈಸದ ಬೆಲೆ ಇಲ್ಲ ಅಂದ್ಮೇಲೆ ನಾನು ಇಳಿಯಲ್ಲ ಕಣೋ. ಆ ಬಂಗಾರಿ ಮನೇಲೆ ಇರೋದಾದ್ರೆ ನಾನು ನೇಣು ಹಾಕೊಂಡು ಸಾಯ್ತೇನೆ. ಸಂಸಾರ ಚೆನ್ನಾಗಿರಿ, ನಾನು ಬೇಡವಾದವಳು, ನಿಮಗೆ ಭಾರವಾಗಿದ್ದೀನಿ, ನಾನು ಹೊರಟೋಗ್ತೀನಿ. ಯಾವ ಮಾತಿಗೆ ಬೆಲೆ ಕೊಟ್ಟಿಲ್ಲಮ್ಮ. ನಿನ್ ಯಾವ ಮಾತಕ್ಕೆ ಮೀರಿದೀವಿ ನಾವು ಹೇಳು? ನಮ್ ಕೈಲಾದ ಪ್ರಯತ್ನ ನಾವು ಪಟ್ಟಿಲ್ವಾ? ಅದನ್ನು ಮೀರಿ ಏನಾದ್ರೂ ಆದ್ರೆ ಅದಕ್ಕೆ ನಾವು ಹೊಣೆನಾ? ಸಾಕು ಸುಮ್ಮನೆ ಕಂಡಿದ್ದೀನಿ. ನೀನು ನಿನ್ನ ಹೆಂಡತಿ ಇಬ್ರು ನಮ್ಮ ಬಂಗಾರಿ ಕಡೆನೆ. ನನ್ನ ಮಾತು ಕೇಳೋದೇ ಆಗಿದ್ದಿದ್ರೆ ಆ ಬಂಗಾರಿನ ನಮ್ಮ ಮನೆ ಹೊಸ್ತು ತುಳಿಯಕ್ಕೆ ಬಿಡ್ತಿದ್ರೇನೋ? ಎಲ್ಲ ನಿಂದು ನಿನ್ನ ಹೆಂಡತಿದೇ ನಡಿಬೇಕು. ಒಂದ್ಸಲ ಮದುವೆ ಮುರಿದು ಹೋಗಿದ್ದಾರೆ ತಾನೆ, ಮತ್ತೆ ಅಕ್ಕ ಅವ್ರನ್ನ ಮನೆಗೆ ತುಂಬಿಸ್ಕೋಬೇಕು. ಆಯ್ತಮ್ಮ, ಆಯ್ತು, ನಮ್ದೇ ತಪ್ಪು.
ಹೀಗೆ ನಿಂತು ಮಾತಾಡೋ ವಿಷಯ ಏನಮ್ಮ ಇದನ್ನೆಲ್ಲ? ಇಳಿಯಮ್ಮ ಇಳಿಯಮ್ಮ. ನಾನು ಇಳಿಯಲ್ಲ ಕಣೋ. ಮೊದ್ಲು ಆ ಬಂಗಾರಿನ ಮನೆಯಿಂದ ಆಚೆ ಕಳಿಸಿ, ಆಮೇಲೆ ನಾನು ಇಳಿತೀನಿ. ನಿನಗೆ ನಾನ್ ಬೇಕೋ ಅವ್ರು ಬೇಕೋ ಮೊದ್ಲು ತೀರ್ಮಾನ ಮಾಡ್ಕೋ. ಇಲ್ಲಮ್ಮ, ನೀನೇನೇ ಹೇಳಿದ್ರು ಈ ಮಾತು ನಡೆಸ್ಕೊಡಕ್ಕಾಗಲ್ಲ. ಬಂಗಾರಿ ನಮ್ಮ ಮನೆ ಬಿಟ್ಟು ಕಳ್ಸಕ್ಕಾಗಲ್ಲ. ಹಾಳಾಗೋದು ನಮ್ಮ ಮಗಳು ಬಾಳಮ್ಮ. ವೈಜಯಂತಿ, ಒಪ್ಕೊಂಡು ಕೆಲಸನ ಮಾಡಿಕೊಡು. ಒಪ್ಕೊಂಡ್ ಕೆಲಸ ಮಾಡ್ಕೊಟ್ನಲ್ಲ. ತಮಾಷೆ ಸಾಕು ವೈಜಯಂತಿ. ನಾನು ಒಪ್ಕೊಂಡಿದ್ದು ನಿನ್ನ ಮಗನ್ನ ಮದ್ವೆಗೆ ಒಪ್ಪಿಸ್ತೀನಿ ಅಂತ. ಒಪ್ಕೊಂಡಲ್ಲ ಅವನು ಮದ್ವೆಗೆ. ಆದ್ರೆ ಮದುವೆ ಆಗ್ಲಿಲ್ವಲ್ಲ? ಅದು ನಿನ್ನ ಹಣೆ ಬರ, ನಾನೇನು ಮಾಡೋಕ್ಕಾಗಲ್ಲ. ವೈಜಯಂತಿ ವೈಜಯಂತಿ, ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಮದುವೆ ಆಗ್ಲಿಲ್ಲ ಅಂತ ಅಂದ್ರೆ ನೀನು ಒಪ್ಕೊಂಡಿದ್ದ ಕೆಲಸನ ಮಾಡ್ಕೊಳ್ಳಿಲ್ಲ ಅಂತ ಅರ್ಥ. ದಯವಿಟ್ಟು ದಯವಿಟ್ಟು ಈ ಕೆಲಸ ಮಾಡ್ಕೊ. ಚಂದ್ರಾದರ್ನ ಜಾಜಿ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಒಪ್ಸು. ಹೊಡೆದ ಕಲ್ಗೆ ಹಣ್ಣು ಬೀಳಿಲ್ಲ ಅಂತ ಮರಾನೇ ಉಳ್ಸು ಅನ್ನೋ ಜಾತಿ ನಿಂದು. ಆದರೆ ನಾನು ಅಂತವಳಲ್ಲ. ಬೇಡ ವೈಜಯಂತಿ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ. ನಿನ್ನ ಮಾತು ಅವನು ಕೇಳ್ತಾನೆ. ಒಂದು ಮಾತು ಹೇಳು ಸಾಕು. ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ. ಒಂದು ಮಾತು ಹೇಳು ವೈಜಯಂತಿ. ನನ್ನ ಮಾತು ಕೇಳೋದು ಕೇಳು. ಅವನಿಗೆ ನಾನು ಹೇಳ್ದ ಹಾಗೆ ಮಾಡೋದು ಕೇಳು. ಚಾಚಿ ಜೊತೆ ಸಖ್ಯ ಸಾಧಿಸೋದಕ್ಕೆ ಅವಳ ಗರ್ಭದಲ್ಲಿ ರೂಪುಕೊಳ್ತಾ ಇರುವಂತ ಶ್ರೀಚಕ್ರ ಸ್ವರೂಪಿ ಮಗುವಿಗೆ ಅವನು ತಂದೆ ಆಗಬೇಕು. ಶ್ರೀಚಕ್ರ ನನ್ನ ಕೈವಶವಾಗಬೇಕು. ಹೇಳಿದ್ದನ್ನ ಎಷ್ಟು ಸಲ ಹೇಳ್ತೀಯ ವಿರೂಪಾಕ್ಷ? ಅಂಥ ಅಮೂಲ್ಯವಾದ ವಸ್ತು ನಿಂಗೆ ಸಿಗಬೇಕು ಅಂದರೆ ನಾನು ಹೇಳಿದ ಒಂದು ಸಣ್ಣ ಕೆಲಸ ಮಾಡಬೇಕು. ಆಗತ್ತಾ ನಿನ್ನ ಕೈಲಿ? ಅಮ್ಮ, ಎಲ್ಲ ಸಮಸ್ಯೆಗೂ ಸಾವು ಪರಿಹಾರ ಅಲ್ಲಮ್ಮ. ಹಾಗಿದ್ದಿದ್ರೆ ಇವತ್ತು ಯಾರೂ ಬದುಕಿರ್ತಿರ್ಲಿಲ್ಲ. ಓಹ್, ನನಗೆ ಬುದ್ಧಿ ಹೇಳಂಗಾದ್ಯ ನೀನು? ಹೇಳ್ತೀಯಪ್ಪ, ಹೇಳ್ತಿ. ಬಿದ್ರೆ ಆಳ್ಗೊಂದ್ ಕಲ್ಲು ಅಂತಾರಲ್ಲ, ಹಾಗಾಯ್ತು ನನ್ನ ಪರಿಸ್ಥಿತಿ. ಎಲ್ಲಾದ್ರಲ್ಲೂ ತಪ್ಪು ಕಂಡು ಹಿಡಿಬಾರ್ದಮ್ಮ. ಎಲ್ಲಾದ್ರಲ್ಲೂ ತಪ್ಪೇ ಕಾಣುತ್ತಾಗ. ಸ್ವಲ್ಪ ಯೋಚನೆ ಮಾಡಮ್ಮ. ಬಂಗಾರಿ ನಮ್ಮ ಮನೆ ಮಗ. ಈಗ ಅವನನ್ನ ನಾವೇ ಹೊರಗಡೆ ಹೋಗುವುದ್ರೆ ಎಲ್ಲಿಗೆ ಹೋಗ್ತಾನೆ? ಎಲ್ಲಾದ್ರೂ ಹಾಳಾಗೋಗ್ಲಿ, ನಿನಗೇನೋ ಸಮಸ್ಯೆ? ಎಲ್ಲಿಗಾದ್ರೂ ಅಂದ್ರೆ ಎಲ್ಲಿಗೆ ಹೋಗ್ತಾರಮ್ಮ? ಒಂದು ಗೊತ್ತು ಗುರಿ, ಮನೆ ಮಠ ಏನು ಇಲ್ಲದೆ ಬೀದಿಲ್ ಹೋಗಿ ಮಲಗ್ತಾರ. ಈಗ ಬಂಗಾರಿ ನಿರ್ಬೇಡ ಅಂದ್ರೆ ಜಾಜಿ ಎಲ್ಲಿಗೆ ಹೋಗ್ತಾಳೆ? ಅವನನ್ನ ಮದುವೆ ಆಗಿದ್ದಾಳಮ್ಮ. ಅವನು ಇರೋ ಕಡೆ ತಾನೇ ಅವಳಿರ್ಬೇಕು. ತುಂಬಾ ಕಟ್ಕೆ ಆಗೋಗ್ತಿದ್ಯಮ್ಮ ನೀನು. ಹೌದಪ್ಪ, ನನ್ ಕಟಕಿನೇ. ಅದೇನ್ ಮಾಡ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಆದ್ರೆ ಆ ಬಂಗಾರಿ ಮಾತ್ರ ಈ ಮನೇಲಿ ಇರ್ಕೂಡ್ದು ಅಷ್ಟೇ. ಹಾಗಾದ್ರೆ ನಿನ್ನ ಹಠ ಬಿಡೋಲ್ಲ? ಇಲ್ಲ ಕಣೋ. ಅಪ್ಪ ಮನೆಯಲ್ಲಿಲ್ಲ. ಅವ್ರು ಇಲ್ದಿರೋ ಹೊತ್ತಲ್ಲಿ ಹೀಗೆ ಆಡ್ತಿದ್ಯಲ್ಲಮ್ಮ. ಅವ್ರು ಬರೋವರೆಗೂ ಸುಮ್ಮನಿರು. ಅವ್ರು ಬಂದ್ಮೇಲೆ ಅವರೇ ಒಂದು ಪರಿಹಾರ ಹೇಳ್ತಾರೆ. ಅವ್ರು ಇಲ್ಲ ಅಂತೇನೆ ಕಣೋ ನಾನು ಈ ಮಾತು ಹೇಳ್ತಿರೋದು. ಅವ್ರೇನಾದ್ರೂ ಇಲ್ಲಿದ್ದಿದ್ರೆ ಬಂಗಾರಿನ ಮನೆ ಬಿಟ್ಟು ಆಚೆ ಕಳ್ಸಕ್ಕಾಗಲ್ಲ. ಅದಕ್ಕೆ ಅವ್ರು ಬಿಡೋದು ಇಲ್ಲ. ಅಮ್ಮ, ಅವ್ರನ್ನ ಒಳಗೆ ಕರ್ಕೊಂಡಿದ್ದ ಅಪ್ಪನೇ ತಾನೆ. ಅಪ್ಪನ ಮಾತ್ಗಿಂತ ನಿನಗೆ ಹಠಾನೇ ಹೆಚ್ಚ. ಆಯ್ತಪ್ಪ, ನೀವೆಲ್ಲ ಇಷ್ಟೊಂದು ಹೇಳ್ತಾ ಇದ್ದೀರಿ ಅಂದಮೇಲೆ ನಿಮ್ಮ ಭಾಷೆಗೆ ನಾನು ಯಾಕೆ ಅಡ್ಡಿ ಬರಲಿ? ಅವರಿಬ್ರು ಮನೆಯಲ್ಲೇ ಇರಲಿ.
ಆಗೋಲ್ಲ ಆಗೋಲ್ಲ ಆಗೋಲ್ಲ. ವೈಜಯಂತಿ, ನೀನು ಕೇಳ್ತಾ ಇರೋದು ಸಾಮಾನ್ಯವಾದ ವಸ್ತು ಅಲ್ಲ. ಚಕ್ರಾಪುರಿ ಆದಿದೇವತೆ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟ. ಆ ಪಟ್ಟದ ಮಹತ್ವ ಏನು ಅಂತ ನಿನಗೆ ಗೊತ್ತಿದ್ಯಾ? ಅರಿವಿದ್ದೆ ಕೇಳ್ತಾ ಇರೋದು ವಿರೂಪಾಕ್ಷ. ನಿನ್ ಪಟ್ಟ ನನಗೆ ಬಿಟ್ಕೊಡು, ಶ್ರೀಚಕ್ರ ನಿಂದಾಗತ್ತೆ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಧರ್ಮಾಧಿಕಾರಿ ಪಟ್ಟನ ನಾನು ಬಿಟ್ಟುಕೊಡೋದಿಲ್ಲ. ಹಾಗಿದ್ರೆ ಶ್ರೀಚಕ್ರದ ಆಸೆ ಬಿಟ್ಬಿಡು. ಶ್ರೀಚಕ್ರ ನನಗೆ ಬೇಕು. ಅದು ಬೇಕು, ಇದು ಬೇಕು. ದುರಾಸೆ ನಿನ್ಗೆ. ಶ್ರೀಚಕ್ರ ಸಿಕ್ಕಿದ್ಮೇಲೆ ನೀನೇ ಭಗವಂತ ಆಗ್ತೀಯಲ್ಲ. ಪಟ್ಟ ಇಟ್ಕೊಂಡು ಏನ್ ಮಾಡ್ತೀಯಾ? ಬಿಟ್ಕೊಡು. ಇಲ್ಲ, ನನ್ನ ಅಸ್ತಿತ್ವ ಇರೋದೇ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟದ ಮೇಲೆ. ಜನ ನನ್ನನ್ನು ಗುರುತಿಸೋದು, ಬೆಂಬಲಿಸೋದು, ಜೈಕಾರ ಹಾಕೋದು ಎಲ್ಲ ಆ ಧರ್ಮಾಧಿಕಾರಿ ಪಟ್ಟದಿಂದಾನೆ. ಅದನ್ನೇ ಹೇಗೆ ಬಿಟ್ಕೊಂಡ್ಬಿಡ್ಲಿ ನಾನು? ನಿನಗಿನ್ನೂ ಅಧಿಕಾರದ ವ್ಯಾಮೋಹ ಬಿಟ್ಟಿಲ್ಲ. ಮನಸ್ಸಲ್ಲಿ ಇಷ್ಟೊಂದು ದುಷ್ಟ ಆಲೋಚನೆಗಳನ್ನು ಇಟ್ಕೊಂಡಿರೋ ನಿನಗೆ ಶ್ರೀಚಕ್ರ ಹೇಗೆ ದಕ್ಕತ್ ಹೇಳು? ಒಂದು ವೇಳೆ ದಕ್ಕದ್ರೂ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಬೇಡ ವೈಜಯಂತಿ. ಕಹಿ ಸತ್ಯಗಳನ್ನ ಹೇಳಿದ್ರೆ ನಿನಗೆ ಜೀರ್ಣಿಸ್ಕೊಳಕ್ಕಾಗೋದಿಲ್ಲ ಅಲ್ವಾ ವಿರೂಪಾಕ್ಷ? ನೀನು ನೋಡಿದ್ರೆ ಅಯ್ಯೋ ಪಾಪ ಅಂತ ಮರ್ಕ ಹುಟ್ಟುತ್ತೆ. ಈ ನಿನ್ನ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ ವೈಜಯಂತಿ. ನನಗೆ ಸಹಾಯ ಮಾಡ್ತೀಯೋ ಇಲ್ವೋ ಅಷ್ಟು ಹೇಳು. ನನ್ನ ಮಗನ್ನ ನಾನು ಹೇಳಿದ ಕೆಲಸಕ್ಕೆ ಒಪ್ಪಿಸ್ತೀಯೋ ಇಲ್ವೋ ಅಷ್ಟು ಹೇಳು ಸಾಕು. ನಿನ್ನ ಮಗನ್ನ ಈ ಕೆಲಸಕ್ಕೆ ಒಪ್ಪಿಸ್ತೀನಿ. ಆದರೆ ನೀನು ನಿನ್ನ ಧರ್ಮಾಧಿಕಾರಿ ಪಟ್ಟ ಬಿಟ್ಕೊಡ್ಬೇಕು. ಶೇಖರಿ, ನನಗಿಂತ ಬಂಗಾರಿನೇ ಹೆಚ್ಚಾದ ಅಲ್ಲ? ನನ್ನ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲ ನಿನಗೆ. ಓ, ಈಗಷ್ಟೇ ಅವರಿಬ್ರು ಮನೇಲಿ ಇರ್ಲಿ ಅಂತ ಒಪ್ಕೊಂಡು ಹೋದ್ಯಲ್ಲಮ್ಮ. ಮಾತೆತ್ತಿದ್ರೆ ಸಾಯ್ತೀನಿ ಅಂತ ಹೊರಡ್ತೀಯ. ಈಗೇನು ಹೊಸ ರಗಳೆ ನಿಂದು? ನಾನ್ ಮಾಡ್ತಿರೋದು ನಿನಗೆ ರಗಳೆ ಅನಿಸ್ತಿದ್ಯಲ್ಲ? ಈ ಸುಖಕ್ಕೋಸ್ಕರ ನಾನು ಯಾಕೋ ಬದುಕಿರ್ಬೇಕು? ಈ ಮಚ್ಚಿಂದ ನಾನು ಕುತ್ತಿಗೆ ಕುಯ್ಕೊಂಡು ಇಲ್ಲೇ ಸಾಯ್ತೀನಿ. ನಾನ್ ಬದುಕಿರಲ್ಲ, ನಾನ್ ಬದುಕಿರಲ್ಲ. ಅಜ್ಜಿ, ಮುಟ್ಬಿಡ ನೀನು. ದಯವಿಟ್ಟು ಸಾಯೋ ನಿರ್ಧಾರ ತಗೊಳ್ಬೇಡಿ ಅಜ್ಜಿ. ನಮ್ಮಿಂದಾನೆ ತಾನೇ ಇಷ್ಟೆಲ್ಲ ರಾದ್ಧಾಂತಗಳಾಗ್ತಿರೋದು. ನಾವಿಲ್ಲಿದ್ರೆ ತಾನೇ ಸಮಸ್ಯೆ. ನಾವೇ ಮನೆ ಬಿಟ್ಟು ಹೋಗ್ತೀವಿ.